ಹಾಯ್ ಮಾಡ್ರಿ. ಸೊ ಫ್ರೆಂಡ್ಸ್ ಬೇಗ ಹೋಗೋಣ, ಹೋಗಿ ಬುಕ್ ಮಾಡೋಣ. ಬುಕ್ ಮಾಡಿ ಗಣೇಶ ಹಬ್ಬ ಇದ್ದಾಗ ಬರ್ತೈತಿ. ಗಣೇಶ ಹಬ್ಬ ಇದ್ದಾಗ ಸೊ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಬೇಗ ಬಂದ್ವಿ ನಾವು. ಫ್ರೆಂಡ್ಸ್ ಬಂದೀವಿ ನೋಡ್ರಿ ಫ್ರೆಂಡ್ಸ್, ಬಂದ್ವಿ ವಿದ್ಯಾನಗರಗೆ. ಓ ಸಿಕ್ತು ಗಣೇಶ ಸಿಕ್ತು ಬನ್ನಿ ಫ್ರೆಂಡ್ಸ್, ಬೇಗ ಹೋಗೋಣ. ಓ ಬಂತು ಸ್ಲಿಪ್ಪರ್ ಬಿಡೋಣ ಫ್ರೆಂಡ್ಸ್, ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದು, ಬೇಡ ಸೈಡಿಗೆ ಬಿಡೋಣ ಬನ್ನಿ ಫ್ರೆಂಡ್ಸ್. ಓ ಫ್ರೆಂಡ್ಸ್ ನೋಡಿ ಅನ್ಸಣ್ಣ ನೋಡಿ ಫ್ರೆಂಡ್ಸ್, ಇಲ್ಲಿದ್ದ ಗಣೇಶ ಸೆಲೆಕ್ಟ್ ಮಾಡ್ರಿ ಫ್ರೆಂಡ್ಸ್, ನಮಗೆ ಸೆಲೆಕ್ಟ್ ಮಾಡ್ರಿ ಫ್ರೆಂಡ್ಸ್, ನಾವು ಯಾಕೆ ತಗೊಂತಿದೀವಿ ಅಂತ. ಸುಮ್ಮನೆ ಎಲ್ಲಿದೆ ಫ್ರೆಂಡ್ಸ್? ಫ್ರೆಂಡ್ಸ್ ಇಲ್ಲಿ ಸೊ ಫ್ರೆಂಡ್ಸ್ ಗಣೇಶ ಸೊ ಫ್ರೆಂಡ್ಸ್ ಗಣೇಶ ನೋಡಿದ್ವಿ, ಬುಕ್ ಆಗಿಲ್ಲ, ನಾಳೆ ಬುಕ್ ಮಾಡ್ತೀವಿ. ಸೀದಾ ಮನೆಗೆ ಹೊಂಟಿವಿ. ಮನೆಗೆ ಹೋಗಿ ಸ್ವಲ್ಪ ಈಗ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಮತ್ತೆ ಸಂಜೆ ಬಂದೇ ಬರ್ತೀವಿ. ಮತ್ತೆ ಸಂಜೆ ಬಂದೇ ಬರ್ಬೇಕು. ಒಂದು ಆಲ ಕಡೆ ಮತ್ತೆ ಹೋಗೋದು ಸಂಜೆ ಹೋಗೋಣಂತಿದ್ದೀವಿ. ಹೋಗೋಣಂತೆ ತೋರಿಸ್ತೀವಿ ನಿಮಗೂ. ಸೊ ನಾವು ಯಾವ ಗಣೇಶ ತೊಗೊಂಡಿದ್ದೀವಿ ಅಂತ ನೀವೇ ಸೆಲೆಕ್ಟ್ ಮಾಡಿರಿ, ಗೆಸ್ ಮಾಡಿರಿ ಬೇಗ. ಸೊ ಗೆಸ್ ಮಾಡಿ ಕಮೆಂಟ್ ಮಾಡಿ ಬೇಗ. ಇನ್ನು ಇದು ಗಣೇಶ ಬಂದಾಗ ಗೊತ್ತಾಗ್ತದೆ ಯಾವ ಗಣೇಶ ಕುತ್ಕೊಂಡಿವಿ ಅಂತ. ಯಾರು ಕರೆಕ್ಟ್ ಕಮೆಂಟ್ ಬಂದಿರ್ತದಲ್ಲ ಅವರಿಗೆ ಇದು ಅವರಿಗೆ ನಮ್ಮ ಗಣಪತಿ ಹಬ್ಬ ಕರಿತೀವಿ ಅವ್ರ ನಮ್ಮ ಮನೆಗೆ. ಅವಾಗ ನೀವು ಬರ್ರಿ ಫ್ರೆಂಡ್ಸ್. ಇನ್ನೂತಿದ್ದ ಒಂದು ನಿಮಿಷ. ಫ್ರೆಂಡ್ಸ್ ನೋಡಿದ್ರಲ್ಲ ಜಗನ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಅಂತ ಎಲ್ಲ ಹೇಳ್ದ ಅವನ್ನೇ ಇನ್ಫಾರ್ಮೇಷನ್ಸು. ಇದು ನೆಕ್ಸ್ಟ್ ಡೇ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಫಸ್ಟು ಜುಡಿಯೋಗೆ ಹೋಗಿದ್ವಿ. ಅಲ್ಲಿ ಮಕ್ಕಳಿಗೆ ಬಟ್ಟೆ ತೊಗೊಂಡೆ. ಜಸ್ಟ್ 99 149 ಇತ್ತು ಬಟ್ಟೆ. ಮಕ್ಕಳಿಗೆ ಬಟ್ಟೆ ತೊಗೊಂಡೆ. ಚೆನ್ನಾಗಿದೆ ಕಲೆಕ್ಷನ್ಸು ಜುಡಿಯೋನಲ್ಲಿ. ಆಮೇಲೆ ಲಿಪ್ಸ್ಟಿಕ್ಕು, ಪರ್ಫ್ಯೂಮು ಎಲ್ಲ ತುಂಬ ಆಫರ್ ಇತ್ತು. ಯಾರೆಲ್ಲ ಹೋಗಿಲ್ಲೋ ಹೋಗಿ ನೋಡ್ಕೊಂಬನ್ನಿ, ತುಂಬಾ ಆಫರ್ ಇದೆ ಜುಡಿಯೋನಲ್ಲಿ. ಹಬ್ಬಕ್ಕಂತ ಆಫರ್ ಹಾಕಿದಾರೋ ಏನೋ ಗೊತ್ತಿಲ್ಲ, ಎನಿ ಟೈಮ್ ಆಫರ್ ಇರುತ್ತೋ ಗೊತ್ತಿಲ್ಲ. ಬಟ್ ನಾವು ಮಾತ್ರ ಹೋದಾಗ ಫುಲ್ ಆನ್ ಆಫರ್ ಇತ್ತು ನೋಡ್ರಿ. ಮಕ್ಕಳಿಗಷ್ಟೇ ತೊಗೊಂಡ್ವಿ ನಾವು ಅಲ್ಲಿ. ಈಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಯಾವ ಜುಡಿಯೋ ಅಂದರೆ SS ಮಾಲ್ ಹತ್ರ ಇದೆಯಲ್ಲ, ಸೊ ಅಲ್ಲಿ ಆ ಜುಡಿಯೋಗೆ ಹೋಗಿದ್ವಿ. ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಹೋಗ್ತಾನ ನಮ್ಮ ಹಿಂದೂ ಗಣಪತಿಯ ಮಹಾಮಂಟಪ ರೆಡಿಯಾಗಿದೆ ನೋಡ್ರಿ. ಬದ್ರಿನಾಥ್ ಸ್ಟೈಲಲ್ಲಿ ಮಾಡಿದ್ದಾರೆ. ಪಂಚಮುಖಿ ಗಣೇಶ ಈ ಸತಿದು ತುಂಬಾ ಚೆನ್ನಾಗಿದೆ. ನಾವು ಯಾವಾಗ ಹೋಗ್ತೀವೋ ಆವಾಗ ನಾನು ಇದು ಹಿಂದೂ ಗಣಪತಿದ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಇಲ್ಲಿ ಫುಲ್ಲು ಎಕ್ಸಿಬಿಷನ್ ಹಾಕಿದ್ದಾರೆ, ಚೆನ್ನಾಗಿತ್ತು. ಮತ್ತು ನೆಕ್ಸ್ಟು ಗಣೇಶ ನೋಡೋಕ್ಕೆ ಹೋದ್ವಿ. ಅಲ್ಲಿಂದ ನೋಡ್ರಿ ಚೆನ್ನಾಗಿತ್ತು ಗಣೇಶ. ಬಟ್ ನಮಗೆ ಬೇಕಾಗಿರೋ ಥರ ಗಣೇಶ ಇದ್ದಿದ್ದಿಲ್ಲ ಅಲ್ಲಿ. ಅದು ಫೈನಲ್ ಆಗ್ತಿತ್ತು ಏನೋ, ನಾನೀಗ ಝೂಮ್ ಮಾಡಿದ್ನಲ್ಲ, ಬಟ್ ಅದಕ್ಕೆ ಶಂಖಚಕ್ರನೇ ಇದ್ದಿದ್ದಿಲ್ಲ. ಸೊ ಗಣೇಶಂಗೆ ಶಂಖಚಕ್ರನೂ ಮೇನ್ ಇಂಪಾರ್ಟೆಂಟ್ ಅಲ್ವಾ, ಸೊ ಅದು ಇರಲಿಲ್ಲ. ಬಟ್ ಅದು ಗಣೇಶ ತುಂಬ ಲಕ್ಷಣವಾಗಿತ್ತು. ಹಾಗೆ ಮುಂದೆ ಬಂದ್ವಿ, ಅಲ್ಲೂ ಗಣೇಶಗಳು ಇಟ್ಟಿದ್ದರು. ನಾನೆಲ್ಲ ವಿಡಿಯೋ ತೊಗೊಂಡಿದ್ದೀನಿ ನೋಡ್ರಿ. ನೋಡಿ ತುಂಬ ಕಡೆ ಹಚ್ಚಿದ್ರು ಗಣೇಶ, ಬಟ್ ರೇಟ್ ಮಾತ್ರ ನೋಡ್ರಿ, ಈ ಥರ ಗಣೇಶನೇ ನಮಗೆ ಬೇಕಿರೋದು.
ಬಟ್ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಇಷ್ಟು ಸಣ್ಣ ಸಣ್ಣ ಗಣೇಶನೇ 1200 1300, ಬಟ್ ಏನಂದರೂ ₹1000 ಸ್ಟಾರ್ಟು ರೇಟ್ ಅಂತಲೇ ಹೇಳ್ಬೋದು. ಬಟ್ ಕೆಲವೊಬ್ಬರು ಕಡಿಮೆ ಮಾಡಿ ಕೊಡ್ತಾಯಿದ್ರು, ಬಟ್ ಕೆಲವೊಬ್ಬರು ನೋಡಿ ಗಣೇಶಗಳು ಮಾತ್ರ ತುಂಬಾ ಹಚ್ಚಿದ್ರು. ಇದು ಎಲ್ಲಿ ಅಂದರೆ ಮಂಡಿಪೇಟೆ ಕೋದಂಡರಾಮ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿ ನೋಡ್ತಾ ಇದ್ವಿ. ಅಲ್ಲಿಂದ ನಾವು ನೆಕ್ಸ್ಟು ಹೋಗಿದ್ದು ಇನ್ನೊಂದು ಅಂಗಡಿಗೆ ಹೋದ್ವಿ. ಅಲ್ಲೂ ಗಣೇಶ ಹಚ್ಚಿದ್ರು. ನಾವು ಇಲ್ಲ ಅಂದರೂ ಒಂದು 10 ಅಂಗಡಿ ತಿರುಗಿದವೋ ಏನೋ ಫ್ರೆಂಡ್ಸ್, ಗೊತ್ತಿಲ್ಲ. ಬಟ್ ನಮಗೆ ಸಿಕ್ಕಿದ್ದು ಬೇರೆ ಹತ್ರನೇ. ನೆಕ್ಸ್ಟು ನಾವು ಹೋಗಿದ್ದು ವಾದಿರಾಜ್ ಜ್ಯುವೆಲರ್ಸ್, ಫೇಮಸ್ ಆಗಿಬಿಟ್ಟಿದೆ ಅಲ್ಲ ಈಗ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ಹೋಗಿದ್ವಿ ವಾದಿರಾಜ್ ಜ್ಯುವೆಲರ್ಸಲ್ಲಿ. ಏನು ತೊಗೊಂಡೆ ಅಂದರೆ ನೋಡಿ, ತುಂಬ ರಶ್ ಇತ್ತು ಮತ್ತು ಪೇಷನ್ಸ್ ಆಗಿರಬೇಕು ಫ್ರೆಂಡ್ಸ್. ಅಲ್ಲಿ ಹೋದರೆ ಕಾಯ್ತಾ ಇರಬೇಕು. ನೋಡಿರಿ, ನಮಗೆ ಬೇಕಾಗಿರೋದು ಈ ಥರ ಗಣೇಶ ಬೇಕಿತ್ತು, ದಗಡು ಸೆಟ್. ಬಟ್ ಅದು ಅಷ್ಟೇನು ನಮಗೆ ಇಷ್ಟ ಆಗಲಿಲ್ಲ. ಆಮೇಲೆ ಫೇಮಸ್ ದಾವಣಗೆರೆಯ ಮಿರ್ಚಿ ಬಜ್ಜಿ ತಿಂದ್ವಿ. ಬನ್ನಿ. ಸೊ ಫ್ರೆಂಡ್ಸ್, ಸ್ವಲ್ಪ ಮಾರ್ಕೆಟ್ ಮುಗಿಸ್ಕೊಂಡು ಬಂದು ಈಗ ರಿಲಯನ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ ನೋಡ್ರಿ. ಸೊ ಹೊಟ್ಟೆ ಫುಲ್ ಹಸ್ದಿದೆ. ಈಗ ಊಟ ಮಾಡ್ಕೊಂಡು ಬಂದು ಮತ್ತು ಒಳಗೆ ಹೋಗೋಣ. ಒಳಗೋದ್ರೆ ಈಗ ಇಲ್ಲಾಂದ್ರೂ ಒಂದು 2 ತಾಸಾದರೂ ಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಹೋಗೋಣಂತೆ. ಇವತ್ತು ಫುಲ್ ಡೇ ಶಾಪಿಂಗ್ ಆಗುತ್ತೆ. ಇನ್ನು ಐಬ್ರೋ ಬೇರೆ ಮಾಡಿಸ್ಕೋಬೇಕು. ನೋಡಿದ್ರಲ್ಲ, ಫಸ್ಟು ಜುಡಿಯೋಗೆ ಹೋದ್ವಿ, ಅಲ್ಲಿಂದ ಮತ್ತು ಗಣೇಶ ನೋಡೋಕ್ಕೆ ಬಂದ್ವಿ. ಅಲ್ಲಿಂದ ಈಗ ನೆಕ್ಸ್ಟು ರಿಲಯನ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಫಸ್ಟು ಊಟ ಮಾಡಿಕೊಂಡು ಬರೋಣ. ಬಂದರು ನೋಡಿ, ಕಾಣಿಸ್ತಿದಾರ. ಸೊ ಹೋಗೋಣಂತೆ ಬನ್ನಿ, ಊಟ ಮಾಡಿಕೊಂಡೇ ಬರೋಣಂತೆ. ಸೊ ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಬಂದ್ವಿ ನಾವು ರಿಲಯನ್ಸ್ ಮಾರ್ಕೆಟ್ಗೆ. ಇಲ್ಲಿ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ. ಇಲ್ಲ ಅಂದರೂ 2-2.5 ತಾಸಾಯಿತು ನೋಡಿ. ಇಷ್ಟೆಲ್ಲ ಐಟಮ್ ತೊಗೊಳೋಷ್ಟೊತ್ತಿಗೆ ಸಾಕಾಗೋಯಿತು. ವಾದಿರಾಜ್ ಜ್ಯುವೆಲರ್ಸಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ, ನೋಡ್ತೀರಂತೆ. ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಿದ್ವಿ. ಬಟ್ ಹಬ್ಬಕ್ಕಂದರೆ ಮತ್ತು ನನಗೆ ಎಕ್ಸ್ಟೆಂಡ್ 1 ತಿಂಗಳಿಗೆ ಎಷ್ಟು ಬೇಕೋ ರೇಷನ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ರಿಲಯನ್ಸ್ ಮಾರ್ಕೆಟಲ್ಲಿ ಗಣೇಶನೂ ಹಚ್ಚಿದ್ರು, ಬಟ್ ಇಲ್ಲಿ ಬಾರ್ಗಿಂಗ್ ಮಾಡೋಂಗಿಲ್ಲ, ಅದೇ ಒಂದೇ ಸಮಸ್ಯೆ. ಗಣೇಶ ತುಂಬ ಚೆನ್ನಾಗಿತ್ತು. ಅಲ್ಲೇನು ರೇಟ್ ಇರುತ್ತೋ ಅದೇ ರೇಟಿಗೆ ನಾವು ತೊಗೋಬೇಕಾಗಿತ್ತು. ಇಲ್ಲಿ ನಮ್ಮ ಮನೆಯವರು, ನೀನು ಎಷ್ಟು ಅಂತ ಹೇಳಿದ್ದೆ, ಎಷ್ಟು ತೊಗೊಂಬಂದಿದ್ದೆ, ಎದೆ ಡವ ಡವ ಅಂತಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ, ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ. ಇನ್ನು ಫುಲ್ಲಾಗಿ ಮತ್ತು ಅಲ್ಲಿ ಫುಲ್ಲಾಗಿದೆ. ಸೊ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಇದು ತೊಗೊಂಡು ಬರೋಣ ಬನ್ನಿ. ಆವಾಗಲೇ ಇಟ್ಟಿದ್ನಲ್ಲ ಬ್ಯಾಗ್ಗಳು, ತೊಗೊಂಡು ಬರೋಣ ಅಂತ ಫ್ರೆಂಡ್ಸ್. ಇದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಶಮ್ಮುಗೂ ಗೋಲುಗೂ ಕಟಿಂಗಿಗೆ ಕರ್ಕೊಂಬಂದಿದೆ. ಶಮ್ಮುದು ಫಸ್ಟ್ ಟೈಮ್ ಕಟಿಂಗ್. ಅವ್ನು ಜವಳ ಆದಮೇಲಿಂದ ಫಸ್ಟ್ ಟೈಮ್ ಕಟಿಂಗ್ ಮಾಡಿಸ್ತಾ ಇದ್ದೀನಿ ನಾನು. ಇಬ್ಬರು, ನನ್ನ ಜಗನಂತರೂ ನಿಮಗೆ ಲಾಸ್ಟ್ ಟೈಮ್ ಬ್ಲಾಗಲ್ಲೂ ಹೇಳಿದ್ದೆ, ಅವನು ಟ್ರೆಂಡ್ಸ್ ಸಲೂನಿಗೆ ಹೋಗೋದು ಯಾವಾಗಲೂ ಅಷ್ಟೇ. ಇವಾಗ ಶಮ್ಮುನು ಅಲ್ಲೇ ಜಾಯ್ನ್ ಆಗಿದ್ದಾನೆ. ಫಸ್ಟು ಟೈಮ್ ಮಾಡಿಸ್ತಾ ಇದ್ದಾನೆ. ಸುಮ್ಮನೆ ಕುಂತಿದ್ದ ಫ್ರೆಂಡ್ಸ್, ಕಟಿಂಗ್ ಮಾಡ್ತಿದ್ರು. ಫಸ್ಟ್ ಟೈಮ್ ಕೂತಿದ್ದಾನೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಬಟ್ ಕೆಲವೊಂದು ಮಕ್ಕಳು ಅಳ್ತಾರಲ್ಲ, ತುಂಬಾ ಅಳ್ತಾರೆ. ಬಟ್ ಇವನು ಹಂಗೆ ಮಾಡಲೇ ಇಲ್ಲ. ನಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಪೇಷನ್ಸಲ್ಲಿ ಕುಂತಿದ್ದ. ಗೋಲುನೇ ಹತ್ತಿದ್ದ ಫಸ್ಟ್ ಟೈಮು. ಇವನು ಮಾತ್ರ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡ್ದ. ಆಮೇಲೆ ಅವ್ನು ಮನ್ಸಾರೆ ಬಂದಿದ್ನಲ್ವ, ನಾನು ಕಟಿಂಗ್ ಮಾಡಿಸ್ಬೇಕು, ಅವ್ರ ಅಣ್ಣನ ನೋಡ್ತಿದ್ನಲ್ಲ. ಸೊ ಅವನಿಗೆ ರೂಢಿ ಇತ್ತು, ನೋಡಿ ನೋಡಿ ಏನೂ ಆಗಲ್ಲ ಅನ್ನೋದೊಂದು ಇತ್ತು ಅವನ ಮೈಂಡಲ್ಲಿ. ಸೊ ನೋಡಿರಿ, ಇಬ್ಬರು ಕಟಿಂಗ್ ಮಾಡಿಸ್ತಾ ಇದ್ದಾರೆ. ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಬ್ಬರು. ಶಮ್ಮು ಮಾತ್ರ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ದ. ಕಟಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ನಾನು ಇಟ್ಕೊಳ್ತಾ ಇದ್ದೆ, ಅಂದರೆ ಕತ್ತು ಹಿಂಗೆ ಹಿಂಗೆ ಅಲ್ಲಾಡಿಸ್ತಾರಲ್ವ, ಸೊ ಹಾಗೆ.
ಮತ್ತು ಇಲ್ಲಿ ಮಕ್ಕಳಿಗೂ ತುಂಬ ನಾಜೂಕಾಗಿ ಹೈಜಿನಿಕ್ಕಾಗಿ ಸ್ಪೆಷಲ್ ಕೇರಿಂದನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ಕಟಿಂಗ್ ಶಾಪ್ ಅಂತ ಅನ್ಸೋದೇ ಇಲ್ಲ. ಸಲೂನೇ ಇದು ದೊಡ್ಡ ಸಲೂನೇ ನಿಜಲಿಂಗಪ್ಪ ಲೇಔಟಲ್ಲಿ ಇರೋದು. ಯಾರೆಲ್ಲ ಹೋಗಿಲ್ಲೋ ಇನ್ನೂ ಹೋಗಿ ಅಂತಲೇ ಹೇಳ್ತೀನಿ. ನಾವಂತರೂ ಎನಿ ಟೈಮಿಗೆ ಒಂದು 5 ಇಯರ್ಸಿಂದ ಅಲ್ಲೇ ಹೋಗ್ತಿರೋದು. ನಮ್ಮ ಮನೆಯವರು ಅಲ್ಲೇ ಮಾಡಿಸೋದು, ನಾನು ಅಲ್ಲೇ ಮಾಡಿಸೋದು, ನಮ್ಮ ಜಗನೂ ಅಲ್ಲೇ ಮಾಡಿಸೋದು. ಸೊ ಸರ್ವಿಸ್ ಮಾತ್ರ 100% ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್ವಿಸು. ಹೋಗಿ ಸರ್ವಿಸ್ನ ಪಡೀರಿ ಅಂತಲೇ ಹೇಳ್ತೀನಿ. ಔಟ್ಲುಕ್ ಹೆಂಗೆ ಬಂತು ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಶಮ್ಮು ಹೇಗೆ ಕಾಣ್ತಿದ್ದಾನೆ, ಅವನದು ಫೈನಲ್ ಲುಕ್ ಮಸ್ತಾಗಿದೆ. ಕಟಿಂಗ್ ಮಾತ್ರ ತುಂಬಾ ಚೆನ್ನಾಗಾಗಿದೆ ನೋಡಿ. ಮತ್ತು ಲೈನ್ ಬೇರೆ ಹೊಡ್ಸಿದ್ದಾನೆ ಇಲ್ಲಿ ಸೈಡಿಗೆ. ಸೊ ನಮ್ಮ ಮನೆಯವರು ಹಾಗೆ ಟ್ರಿಮ್ ಮಾಡಿಸ್ತಾಯಿದ್ರು, ಜಸ್ಟ್ ಟ್ರಿಮ್ಮಿಂಗ್ ಅಷ್ಟೇ ಮಾಡಿಸ್ತಾಯಿದ್ರು. ಅವರು ಅಲ್ಲೇ ಬೆಂಗಳೂರಲ್ಲೇ ಮಾಡಿಸಿದ್ರು. ಸೊ ಇಲ್ಲಿ ಜಸ್ಟ್ ಟ್ರಿಮ್ಮಿಂಗ್ ಮಾಡಿಸಿ ಬರ್ತಾಯಿದ್ರು. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಿದ್ವಿ, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಗಣೇಶ ನೋಡಲಿಕ್ಕೆ ಹೋಗ್ತಾಯಿದ್ವಿ. ಯಾಕಂದರೆ ಗಣೇಶ ಬುಕ್ ಮಾಡೋದು ಫಸ್ಟ್ ಇತ್ತಲ್ವ. ಸೊ ಹಾಗಾಗಿ ಗಣೇಶ ಬುಕ್ ಮಾಡಲಿಕ್ಕೆ ಬಂದ್ವಿ. ಎಲ್ಲಿ ಮತ್ತೆ ನಾವು ಗಣೇಶ ನೋಡ್ತಿದ್ದೀವಿ ಅಂದರೆ ಇಲ್ಲಿ ಹೊಂಡ ಸರ್ಕಲ್ ಡೌನಿಗೆ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ನೋಡ್ತಾಯಿದ್ವಿ. ಇಲ್ಲೂ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಇಲ್ಲೇ ತೊಗೊಂಡಿದ್ದು, ಬಟ್ ಇಲ್ಲಿ ನೋಡಿದ್ವಿ. ಬಟ್ ನಮಗೆ ಅದು ಸಿಲ್ವರಲ್ಲಿತ್ತಲ್ವ, ಸೊ ಅದು ಗೋಲ್ಡಲ್ಲಿ ಬೇಕಿತ್ತು. ಹಾಗಾಗಿ ಆ ಗಣಪತಿ ನಾವು ಸೆಲೆಕ್ಟ್ ಮಾಡಲಿಲ್ಲ. ಇದೆಲ್ಲ ಫುಲ್ಲು ಗೋಲ್ಡಲ್ಲಿ ಬೇಕಿತ್ತು ನಮಗೆ. ಚೆನ್ನಾಗಿತ್ತು ಗಣಪತಿ ಮಾತ್ರ, ಲಕ್ಷಣವಾಗಿತ್ತು, ಇಲ್ಲ ಅಂತಿಲ್ಲ. ಬಟ್ ನಮಗದು ಸಿಲ್ವರ್ ಇದ್ದಿದ್ದು ಗೋಲ್ಡಲ್ಲಿ ಬೇಕಿತ್ತು. ಹಾಗೆ ಮತ್ತೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನಮಗೆ ಸಿಕ್ಕಿರುವಂಥ ನಮ್ಮ ಗಣೇಶ, ನಮ್ಮ ಮನೆ ಗಣೇಶ ಇಲ್ಲಿ ನಮಗೆ ಸಿಕ್ಕಿದ್ದು ನೋಡಿ. ಇಲ್ಲೂ ತುಂಬ ಚೆನ್ನಾಗಿ ಲಕ್ಷಣವಾಗಿದ್ವು ಗಣೇಶ, ಚೆನ್ನಾಗಿ ರೆಡಿ ಮಾಡಿದರು. ಎಷ್ಟೊಂದು ಗಣೇಶ ಇದೆ ನೋಡಿ. ಇಲ್ಲಿ ನೋಡಿ ಪುಟ್ಟ ದಗಡು ಸೇಟ್. ನಾವು ಸೆಲೆಕ್ಟ್ ಮಾಡಿದಂಥ ಗಣೇಶ ಇಲ್ಲಿದೆ ನೋಡಿ. ಬಟ್ ಇಲ್ಲಿ ಯಾಕೆ ನಮಗೆ ಇಷ್ಟ ಆಯಿತು ಅಂದರೆ, ನಮಗೆ ಇವರು ಕಸ್ಟಮೈಸ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಎಲ್ಲಿ ಏನು ಅಂತ ಹೇಳ್ತೀನಿ ನೋಡಿ. ಹೊಂಡ ಸರ್ಕಲಿಂದ ಹಿಂಗೆ ಜಸ್ಟ್ ಡೌನಿಗೆ ಬಂದರೆ, ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋ ರೋಡಿಗೆ ಬಂದರೆ ಇಲ್ಲೇ ಮನೆಯಲ್ಲೇ ಹಚ್ಚಿದ್ದಾರೆ ಇವರು. ಮನೆಯಲ್ಲೇ ಮಾಡ್ತಾರೆ, ಪ್ರತಿ ವರ್ಷವೂ ಮಾಡ್ತಾರಂತೆ. ಎಷ್ಟು ವರ್ಷ ಆಯಿತು ಏನು ಅವ್ರಿಗೆ ಕೇಳೋಣ ಅಂತೆ, ಬನ್ನಿ. ಇವರೆಲ್ಲ ತಲತಲಾಂತರದಿಂದ ಮಾಡ್ಕೊತ ಬಂದಿರೋದು. ಸುಮಾರು ವರ್ಷನೇ ಆಗಿದೆ, ಒಂದು 40-50 ಇಯರ್ಸ್ ಆಗಿದೆ ಅಂತ ಏನೇ ಹೇಳಿದರು. ಬಟ್ ಕೇಳೋಣ ಬನ್ನಿ, ಆ ಅಣ್ಣಂಗೆ ಕೇಳೋಣ ಎಷ್ಟು ವರ್ಷ ಆಯಿತು ಏನು ಅಂತ. ಅಣ್ಣಂಗೆ ವಿಚಾರಿಸೋಣ ಅಂತೆ. ಅವರು ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟರು. ಲಾಸ್ಟಿಗೆ ನಮ್ಮ ಗಣೇಶ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಎಷ್ಟರಿಂದ ಮಾಡ್ತಿದ್ದೀರಣ್ಣ ನೀವು ಗಣೇಶ? ಎಷ್ಟು? 70. ಅಂದರೆ ನಿಮ್ಮ ತಂದೆಯವ್ರು ಮಾಡ್ತಿದ್ರಾ? ನಮ್ಮಿಂದಲೇ ಮಾಡ್ತಿರೋದು, ನಾವು ತಗೊಂಬಂದು ಮಾಡ್ತೀವಿ. ಮಾಡ್ತೀವಿ. ಆಮೇಲೆ ಕೆಲವರು ಗಣಪತಿಗಳಿಗೆಲ್ಲ ರೆಡಿ ಮಾಡೋದು ಮಾಡ್ತೀವಿ. ಮಸ್ತ್ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟಾಪ್ ನಾವಲ್ಲಿ ಗಣೇಶ ಬುಕ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದು BSCಗೆ ಬಂದ್ವಿ. ಐಸ್ಲ್ಯಾಂಡ್ ಹಿಂದ್ಗಡೆ ಇದೆ ಅಲ್ಲ BSC ಮೆನ್ಸು. ಸೊ ಅಲ್ಲಿ ಬಂದ್ವಿ. ಅಲ್ಲಿ ಏನಕ್ಕೆ ಬಂದ್ವಿ ಅಂದರೆ, ನಮ್ಮ ಮನೆಯವರಿಗೆ ಕುರ್ತಾ ತೊಗೊಳಕ್ಕೆ ಬಂದ್ವಿ. ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲನೂ ಸೂಪರ್ ಅಂತಲೇ ಹೇಳ್ಬೋದು. ನೋಡಿದ ತಕ್ಷಣವೇ ಇಷ್ಟ ಆಯಿತು BSCಯಲ್ಲಿ. ಆಮೇಲೆ ರೇಟು ಕೂಡ ತುಂಬಾ ರೀಸ್ನಬಲ್ ಆಗಿತ್ತು. ಆಮೇಲೆ ಇನ್ನೊಂದು ಕುರ್ತಾನ ತೊಗೊಂಡ್ರು ನಮ್ಮ ಮನೆಯವ್ರು. ಈ ಥರ ಕುರ್ತಾನೂ ಒಂದು ತೊಗೊಂಡ್ರು. ಚೆನ್ನಾಗಿದೆ. ಜಸ್ಟ್ 200 ಸಮಥಿಂಗ್ ಅಷ್ಟೇ ಇದ್ದಿದ್ದದು. 200 ಏನೋ ಇತ್ತು ನೋಡಿ. ಸೊ ಹಬ್ಬಕ್ಕೆ ಮಾತ್ರ ಸೂಪರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದು ಗಣೇಶ ಹಬ್ಬದ
ಪ್ರಿಪ್ರೇಷನಿನ ಪಾರ್ಟ್ 1 ವಿಡಿಯೋ ಮತ್ತು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುತ್ತೆ. ಹಬ್ಬದ ವ್ಲಾಗ್ಸ್ ತುಂಬಾ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.